ಹಾಯ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಸ ಇವಿನ ಪರ್ಚೇಸ್ ಮಾಡೋದಕ್ಕೆ ಬಂದಿದ್ದೀನಿ. ಆಲ್ರೆಡಿ ನನ್ನ ಹತ್ರ 2-3 ಪೆಟ್ರೋಲ್ ಗಾಡಿ ಇರೋದ್ರಿಂದ ನನಗೆ ಒಂದು ಇ ವಿ ಗಾಡಿ ಅವಶ್ಯಕತೆ ತುಂಬಾ ಇತ್ತು. ನೀವು ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು ರೆಂಟ್ ವೆಹಿಕಲಲ್ಲಿ ಎಷ್ಟೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಯಿತು ಅಂತ. ಅದಕ್ಕೋಸ್ಕರ ಒಂದು ಬ್ರ್ಯಾಂಡ್ ವೆಹಿಕಲ್ನ ತೊಗೋಬೇಕಾಗಿತ್ತು. ಈಗ ಆಲ್ರೆಡಿ ವೆಹಿಕಲ್ಗಳು ಇರೋದ್ರಿಂದ ನಾನು ಆ ಗಾಡಿ ಲುಕ್ಕು ಮತ್ತು ಹಾಗೆ ನನ್ನ ಡೈಲಿ ಪರ್ಪಸ್ಗೂ ಯೂಸ್ ಆಗಬೇಕು ಮತ್ತು ಲುಕ್ ನೋಡೋದಕ್ಕೂ ತುಂಬಾ ಚೆನ್ನಾಗಿರಬೇಕು. ಆ ಥರ ಒಂದು ವೆಹಿಕಲ್ನ ನೋಡಿಕೊಂಡು ಈ ಒಂದು ಡಿಸೈನ್ ಬೇರೆ ಯಾವುದೇ ಗಾಡಿನಲ್ಲೂ ಇಲ್ಲ. ಅದಕ್ಕೋಸ್ಕರ ಇದೇ ವೆಹಿಕಲ್ ಬೇಕು ಅಂತ ಹೇಳ್ಬಿಟ್ಟು 1 ತಿಂಗಳ ಕಾಲ ವೆಯ್ಟ್ ಮಾಡಿ ಈ ಒಂದು ಗಾಡಿನ ಬುಕ್ ಮಾಡಿ ಪರ್ಚೇಸ್ ಮಾಡ್ತಾಯಿದ್ದೀನಿ. ಇವತ್ತು ಈ ಗಾಡಿನ ಡೆಲಿವರಿ ತೊಗೊಳ್ತಾ ಇದ್ದೀನಿ. ಬನ್ನಿ ಯಾವ ಗಾಡಿ ಏನು ಅಂತ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ರಿವರ್ ಇಂಡಿಯಾ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲೇ ಮ್ಯಾನುಫ್ಯಾಕ್ಚರಿಂಗನ್ನು ಸ್ಟಾರ್ಟ್ ಮಾಡಿದ್ದಾರೆ. ಬೆಂಗಳೂರು ಬೇಸ್ಡ್ ಕಂಪನಿ ಆಗಿರೋದ್ರಿಂದ ನಾನು ಈ ಒಂದು ವೆಹಿಕಲ್ನ ತುಂಬಾ ರಿಸರ್ಚ್ ಮಾಡಿದೆ. ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಇದ್ರ ವೆಹಿಕಲ್ ಕೆಪಾಸಿಟಿ ಏನು ಮತ್ತು ಅದರ ನನಗೆ ತುಂಬಾ ಇಷ್ಟ ಆಗಿದ್ದೇನಪ್ಪ ಅಂತ ಹೇಳಿದ್ರೆ ಈ ಒಂದು ವೆಹಿಕಲ್ನಲ್ಲಿ ತುಂಬಾ ಸ್ಪೇಷಿಯಸ್ ಆಗಿದೆ. ಏನಾದರೂ ಮನೆಗೆ ಬೇಕಾಗಿರೋಂತಹ ರೇಷನ್ ಐಟಮ್ ಆಗಿರ್ಬೋದು, ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು, ಪ್ರತಿಯೊಂದು ವಸ್ತು ಕೂಡ ಆರಾಮಾಗಿ ಈ ಒಂದು ಗಾಡಿನಲ್ಲಿ ಕ್ಯಾರಿ ಮಾಡ್ಬೋದು. ಆ ಒಂದು ಪರ್ಪಸ್ ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಇದರಲ್ಲಿ ಟೂರಿಂಗ್ ಪರ್ಪಸ್ಗೋಸ್ಕರನೂ ಮಾಡಿದ್ದಾರೆ. ಬಟ್ ಇ ವಿನಲ್ಲಿ ಟೂರಿಂಗ್ ಮಾಡೋದಕ್ಕಾಗಲ್ಲ, ಯಾಕಂದರೆ ರೇಂಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಾದರೂ ಚಾರ್ಜಿಂಗ್ ವ್ಯವಸ್ಥೆ ಎಲ್ಲಾದರೂ ಸೆಟಪ್ ಮಾಡ್ಕೊಳ್ತು ಅಂದರೆ ಅದನ್ನು ಕೂಡ ಮಾಡ್ಬೋದು. ಕಾರಲ್ಲಿ SUV ಸೆಗ್ಮೆಂಟ್ನ ನೋಡಿದ್ದೀವಿ, ಬಟ್ ಬೈಕಲ್ಲಿ ಇದೇ ಫಸ್ಟ್ ಟೈಮ್. ಗಾಡಿ ಡೆಲಿವರಿ ಏನೋ ತೊಗೊಂಡಾಯಿತು, ಆದರೆ ಅದರ ಬಗ್ಗೆ ಫ್ಯೂಚರ್ಗಳನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವು ಸುಮಾರು ಒಂದು 10-15 ಇಯರ್ಸಿಂದ ಪೆಟ್ರೋಲ್ ವೆಹಿಕಲ್ನ ಓಡಿಸಿ ಅದರಲ್ಲಿ ನಾವು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಬಟ್ ಇ ವಿ ಅಂತ ಬಂದಾಗ ಅದು ಕರೆಂಟಲ್ಲಿ ಚಾರ್ಜ್ ಮಾಡೋದ್ರಿಂದ ಅದ್ರ ಬಗ್ಗೆ ಮಾಹಿತಿ ತುಂಬಾ ಇಂಪಾರ್ಟೆಂಟು. ಆ್ಯಂಡ್ರಾಯ್ಡ್ ವರ್ಷನ್ಗಳಾಗಿರುತ್ತೆ, ಇದೆಲ್ಲ ಅದರ ಸಾಫ್ಟ್ವೇರಿಂದ ಇದು ವೆಹಿಕಲ್ ರನ್ ಆಗುತ್ತೆ. ಅದಕ್ಕೋಸ್ಕರ ಅದರ ಬಗ್ಗೆ ತುಂಬಾ ಡೀಟೇಲಾಗಿ ಅದನ್ನು ತಿಳ್ಕೊಳ್ಳೋದು ಅವಶ್ಯಕತೆ ಆಗಿರುತ್ತೆ. ಅದಕ್ಕೆ ಶೋರೂಮ್ನವ್ರು ಕೂಡ ತುಂಬಾ ಕೋಆಪರೇಟ್ ಮಾಡಿ ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ರು. ನೀವು ಅನ್ಕೊತಾ ಇರ್ಬೋದು ಈ ವೆಹಿಕಲ್ ಬ್ಲಾಸ್ಟ್ ಆಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ, ರಿಪೇರಿ ಆಗುತ್ತೆ ಅಂತ. ಬಟ್ ಬದಲಾವಣೆ ಜಗದ ನಿಯಮ. ಪ್ರತಿಯೊಬ್ಬರು ಕೂಡ ಮುಂದೊಂದು ದಿವಸ ಎಲ್ಲದಕ್ಕೂ ಶಿಫ್ಟ್ ಆಗಲೇಬೇಕಾಗತ್ತೆ. ಪೆಟ್ರೋಲ್ಗಿನ್ನ ತುಂಬ ನಾನು 3 ಮಂತ್ಸಿಂದ ಒಂದು ರೆಂಟೆಡ್ ವೆಹಿಕಲ್ನ ಓಡಿಸಿ ಅದರಲ್ಲೇ ಅನುಭವ ಆಗಿರೋದ್ರಿಂದ ನನಗೆ ಇದರಲ್ಲಿ ತುಂಬ ಬೆನಿಫಿಟ್ ಆಗುತ್ತೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಈ ಒಂದು ವೆಹಿಕಲ್ನ ರಿಸರ್ಚ್ ಮಾಡಿ ತುಂಬಾ ವೆಯ್ಟ್ ಮಾಡಿ ಈ ಒಂದು ಗಾಡಿನ JP ನಗರಲ್ಲಿರೋ ಶೋರೂಮ್ಗೆ ಬಂದು ಪರ್ಚೇಸನ್ನು ಮಾಡಿದ್ದೀನಿ.